ಸ್ವಾಮಿ ಕೊರಗಜ್ಜ. ಓಂ ನಮೋ ಭಗವತಿ ವಾಸುದೇವಾಯ. ನಿಮ್ಮ ವ್ಯಕ್ತಿಯ ಜೀವನದಲ್ಲಿ ಏನಾಗ್ತಾ ಉಂಟು, ಹಾಗೆಯೇ ಅವರು ನಿಮ್ಮಿಂದ ಏನನ್ನು ಬಯಸ್ತಾ ಇದ್ದಾರೆ, ಕರೆಂಟ್ ಸಿಚುವೇಶನಲ್ಲಿ ನಿಮ್ಮಿಬ್ಬರ ಮಧ್ಯ ಏನಾಗಿದೆ, ಏನಕ್ಕೆ ಈ ಥರ ಒಂದು ಸಿಚುವೇಶನ್ ಕ್ರಿಯೇಟ್ ಆಯಿತು, ಅವರ ಕರೆಂಟ್ ಎನರ್ಜಿ ಯಾವ ಥರ ಉಂಟು, ನಿಮ್ಮ ಕರೆಂಟ್ ಎನರ್ಜಿ ಯಾವ ಥರ ಉಂಟು ನೋಡುವ. ಪ್ರಾರ್ಥನೆ ಮಾಡಿ ಅವರ ಹೆಸರನ್ನು 5 ಸಲ ಹೇಳಿಬಿಟ್ಟು ಪಾಸಿಟಿವ್ ಆಗಿರಿ. ಇದು ಜನರಲ್ ರೀಡಿಂಗ್ ಆಗಿರುತ್ತೆ. ಪರ್ಸನಲ್ ರೀಡಿಂಗ್ ಬೇಕು ಅಂದರೆ ಕಮೆಂಟಲ್ಲಿ ಹೇಳಿ, ಅದು ನಿಮ್ಮದೇ ರೀಡಿಂಗ್ ಆಗಿರುತ್ತೆ. ಪರ್ಸನಲ್ ರೀಡಿಂಗಿಗೆ ನೀವು ಅಮೌಂಟ್ ಪೇ ಮಾಡಬೇಕಾಗುತ್ತೆ. ಅದರಲ್ಲಿ ನಾನು ರೀಡಿಂಗ್ ಮಾಡಿಬಿಟ್ಟು ನಿಮಗೆ ಪರಿಹಾರ ಕೂಡ ಹೇಳ್ತೀನಿ, ಸುಲಭದಲ್ಲಿ ಮಾಡುವಂತಹ ಪರಿಹಾರ. ಹಾಗೆಯೇ ಯಾರಿಗಾದ್ರು ರೋಸ್ ಕ್ರಾಸ್ ಬ್ರಾಸ್ಲೆಟ್ ಬೇಕು ಅಂದರೆ ಹೇಳಿ. ನಿಮ್ಮ ಪ್ರೀತಿಯನ್ನು ಮರಳಿ ಪಡೀಲಿಕ್ಕೆ, ಅಥವಾ ನೀವು ಇಷ್ಟಪಟ್ಟಂತಹ ವ್ಯಕ್ತಿಯನ್ನು ಮದುವೆ ಆಗಲಿಕ್ಕೆ, ಅಥವಾ ನಿಮ್ಮಿಬ್ಬರ ಮಧ್ಯೆ ಆನ್ ಆ್ಯಂಡ್ ಆಫ್ ಸಿಚುವೇಶನ್ ಇರ್ಬೋದು, ಅದು ಸರಿ ಹೋಗಲಿಕ್ಕೆ ಪ್ರಾರ್ಥನೆ ಮಾಡಿ, ನಿಮಗೆ ಎನರ್ಜಿ ಪಾಸ್ ಮಾಡಿ, ಪೂಜೆ ಮಾಡಿ ಬ್ರಾಸ್ಲೈಟ್ ಕೊಡ್ತೇನೆ. ಯಾರಿಗಾದ್ರೂ ಬೇಕು ಅಂದರೆ ಹೇಳಿ, ಕಮೆಂಟಲ್ಲಿ ಬ್ರಾಸ್ಲೈಟ್ ಬೇಕು ಅಂದರೆ ಹೇಳಿ, ಅಥವಾ ಪರ್ಸ್ನಲ್ ರೀಡಿಂಗ್ ಬೇಕು ಅಂದರೆ ಹೇಳಿ. ಒಂದು ವಾಟ್ಸಪ್ ನಂಬರ್ ಕೊಡ್ತೇನೆ, ಅದಕ್ಕೆ ನೀವು ವಾಟ್ಸಪ್ಪಲ್ಲಿ ಮೆಸೇಜ್ ಮಾಡಬೇಕಾಗುತ್ತೆ. ಪ್ರಾರ್ಥನೆ ಮಾಡಿ ನಿಮ್ಮ ವ್ಯಕ್ತಿಯ ಹೆಸರನ್ನು 5 ಸಲ ಹೇಳಿಬಿಟ್ಟು ನೋಡುವ ಏನು ಬರುತ್ತೆ ಅಂತ. ಪಾಸಿಟಿವ್ ಆಗಿರಿ. ಇಲ್ಲಿ ಅಂದರೆ ನಿಮ್ಮಿಬ್ಬರ ಮಧ್ಯೆ ಕೆಲವರ ಮಿಡ್ಲಲ್ಲಿ ಇಲ್ಲಿ ಜಗಳ ಆಗಿದೆ, ಅಥವಾ ಆನ್ ಆ್ಯಂಡ್ ಆಫ್ ಸಿಚುವೇಶನ್, ನೋ ಕಂಟೆಂಟ್ ಸಿಚುವೇಶನಲ್ಲಿ ಉಂಟು. ಸೊ ಅವರು ತುಂಬ ಸಿಟ್ಟು ಮಾಡ್ಕೊಂಡಿದ್ದಾರೆ, ಅಥವಾ ನಿಮ್ಮಿಬ್ಬರ ಮಧ್ಯೆ ಏನೋ ಒಂದು ಮನಸ್ತಾಪ ಆಗಿದೆ. ಅದು ನಿಮ್ಮ ಹುಡುಗ ಇರ್ಬೋದು, ಹುಡುಗಿ ಇರ್ಬೋದು, ಅಥವಾ ಮದುವೆ ಆದವರ ಮಿಡ್ಲಲ್ಲಿ ಕೂಡ ಸಂಬಂಧ ಇದ್ದವರು. ಸೊ ಸಮಸ್ಯೆ ಆಗಿದೆ. ನಿಮ್ಮ ಸಂಬಂಧಕ್ಕೆ ನಾನು ರೆಸ್ಪೆಕ್ಟ್ ಕೊಡ್ತೇನೆ. ಸೊ ನಿಮ್ಮ ವ್ಯಕ್ತಿ, ನಿಮ್ಮ ಪರ್ಸನ್ ಇವಾಗ ನಿಮ್ಮಿಂದ ದೂರ ಆಗಲಿಕ್ಕೆ ನೋಡ್ತಾ ಇರ್ಬೋದು, ಅಥವಾ ಮುಂಚೆ ಇದ್ದ ಥರ ಅವರು ಇಲ್ಲ. ಸೊ ಅವರು ಅಂದರೆ ಮುಂಚೆ ಇದ್ದವರೇ ಇವರ ಅಷ್ಟು ಪ್ರೀತಿ ತೋರಿಸ್ತಾ ಇದ್ದವರು ಸಡನ್ನಾಗಿ ಚೇಂಜ್ ಆದ್ರಲ್ಲ. ಸೊ ಮದುವೆ ಆಗ್ಲಿಕ್ಕೂ ಕೇಳ್ತಾ ಇಲ್ಲ, ಅಥವಾ ರಿಲೇಷನ್ಶಿಪ್ಪು ಕಂಟಿನ್ಯೂ ಮಾಡ್ಲಿಕ್ಕೂ ಓಕೆ ಇಲ್ಲ. ಇವರಿಗೆ ಏನಾಗಿದೆ, ನಮ್ಮ ಹುಡುಗಿ ಚೇಂಜ್ ಆದ್ಲಾ, ನನ್ನ ಹುಡುಗ ಚೇಂಜ್ ಆದ್ನ, ಅಥವಾ ನನ್ನ ಪರ್ಸನ್ ಚೇಂಜ್ ಆದ್ರ, ಏನಕ್ಕೆ ಈ ಥರ ಆಗ್ತಾ ಉಂಟು. ಸೊ ತುಂಬ ನಿಮಗೆ ಕನ್ಫ್ಯೂಷನ್ ಉಂಟು, ಇಲ್ಲಿ ಕ್ಲಾರಿಟಿ ಇಲ್ಲ. ಅಂದರೆ ನಿಮ್ಮ ಮನಸ್ಸಿಗೆ ತುಂಬ ನೋವಾಗ್ತಾ ಉಂಟು. ಮುಂಚೆ ಅವರು ನಿಮ್ಮನ್ನು ಅಂದರೆ ನಿಮಗೆ ಸ್ವಲ್ಪ ನೋವು ಕೊಡ್ತಾ ಇರಲಿಲ್ಲ, ಏನಾದರೂ ನಿಮಗೆ ನೋವಾದ್ರೂ ಡೆಲ್ ಆಗಿದ್ರು ಸೊ ತುಂಬ ಕೇರ್ ಮಾಡ್ತಾಯಿದ್ರು. ಬಟ್ ಆ ಫೀಲಿಂಗ್, ಆ ಖುಷಿ, ಆ ಪ್ರೀತಿ ಯಾವುದು ಕೂಡ ಇಲ್ಲಿ ಕಾಣಿಸ್ತಾ ಇಲ್ಲ ನನಗೆ. ಏನು ಹೇಳ್ತೀರಾ ಇದರ ಬಗ್ಗೆ ಕಮೆಂಟಲ್ಲಿ ಹೇಳಬೇಕು ನೀವು, ಏನಕ್ಕೆ ನನ್ನಷ್ಟು ನನಗೆ ರೀಡಿಂಗ್ ಮಾಡುವಾಗ ಗೊತ್ತಾಗಬೇಕು ಅಲ್ವಾ. ಸೊ ಅದಕ್ಕೋಸ್ಕರ ಮತ್ತು ಈ ವಿಡಿಯೋವನ್ನು ನೀವು ಯಾವುದೇ ಟೈಮ್ನಲ್ಲಿ, ಯಾವುದೇ ದಿವಸ, ಯಾವುದೇ ತಿಂಗಳು, ಯಾವುದೇ ವರ್ಷ ನೋಡಿದಾಗ, ಅಥವಾ ನಿಮಗೆ ಇದು ಯಾವಾಗ ಕಣ್ಣಿಗೆ ಎದುರು ಬರುತ್ತೆ ವಿಡಿಯೋ, ಸೊ ಇದರಲ್ಲಿ ನಿಮಗೆ ಏನೋ ಒಂದು ಡಿವೆನ್ಸ್ ಏನುಂಟು, ಏನೋ ಮೆಸೇಜ್ ಉಂಟು ಅಂತ ಇದರ ಅರ್ಥ. ಸೊ ಆವಾಗ ಇದು ಕೂಡ ಇನ್ನೊಂದು ಸಲ ಕೂಡ ನಿಮಗೆ ಇದು ಅನ್ವಯ ಆಗುತ್ತೆ. ಅಂದರೆ ಇಲ್ಲಿ ನಿಮ್ಮನ್ನು ಅವರು ಮೀಟ್ ಮಾಡಬೇಕು ಅಂತ ಇದ್ದಾರೆ, ನಿಮ್ಮಿಂದ ದೂರ ಇರ್ಬೋದು, ಅಥವಾ ನೋ ಕಮ್ಯುನಿಕೇಷನಲ್ಲಿ ಇರ್ಬೋದು. ಇದು ಜನರಲ್ ರೀಡಿಂಗ್ ಆಗಿರುತ್ತೆ. ನಿಮಗೆ ಯಾವುದು ಅನ್ವಯ ಆಯಿತು ಅದನ್ನು ಮಾತ್ರ ಕನ್ಸಿಡರ್ ಮಾಡಿ. ಎಲ್ಲ ಆ್ಯಂಗಲಿಂದ ರೀಡಿಂಗ್ ಕವರ್ ಮಾಡಲಿಕ್ಕೆ ನಾನು ಪ್ರಯತ್ನ ಮಾಡ್ತೇನೆ. ಪರ್ಸ್ನಲ್ ರೀಡಿಂಗ್ ಬೇಕು ಅಂದರೆ ಕಮೆಂಟಲ್ಲಿ ಹೇಳಿ. ಪರ್ಸ್ನಲ್ ರೀಡಿಂಗಿಗೆ ನೀವು ಅಮೌಂಟ್ ಪೇ ಮಾಡಬೇಕಾಗುತ್ತೆ. ಇಲ್ಲಿ ನಿಮ್ಮ ವ್ಯಕ್ತಿ ನಿಮ್ಮನ್ನು ಸೋಷಿಯಲ್ ಮೀಡಿಯಾದಲ್ಲಿ ನೋಡ್ತಾ ಇರ್ಬೋದು, ಏನು ವಾಟ್ಸಪ್ಪಲ್ಲಿ ಸ್ಟೇಟಸ್ ಹಾಕ್ತೀರಾ, ಇನ್ಸ್ಟಾಗ್ರಾಮಲ್ಲಿ ಏನು ರೀಲ್ಸ್ ಹಾಕ್ತೀರಾ ಅಂತ. ಸೊ ನಂಬರ್ ಬ್ಲಾಕ್ ಇದ್ರೂ ಬೇರೆ ನಂಬರಿಂದ ನೋಡ್ತಾ ಇದ್ದಾರೆ. ಸೊ ಕೆಲವೊಂದು ಸಲ ನಿಮ್ಗೆ ಅನಿಸ್ಬೋದು, ಈ ರಿಲೇಷನ್ಶಿಪ್ಪಿಂದ ನಾನು ಪಡ್ಕೊಂಡೋದಕ್ಕಿಂತ ಜಾಸ್ತಿ ಕಳ್ಕೊಂಡದೇ ಜಾಸ್ತಿ. ಇತ್ತೀಚೆಗೆ ಇವರು ಕೂಡ ಚೇಂಜ್ ಆಗಿದ್ದಾರೆ, ಹಾಗಾದರೆ ನನ್ನ ಲೈಫ್ ಇಷ್ಟ, ಇವರು ಚೇಂಜ್ ಆಗಲ್ವಾ. ಎಷ್ಟು ಪ್ರಾರ್ಥನೆ ಮಾಡಿದ್ರು ಅಷ್ಟೇ, ಎಷ್ಟೇ ದೇವಸ್ಥಾನಕ್ಕೆ ಹೋದ್ರೂ ಇಷ್ಟೇ. ಸೊ ಇಲ್ಲಿ ಒಂದು ಅರ್ಥ ಮಾಡ್ಕೊಳ್ಬೇಕು, ಪೂರ್ವಜನ್ಮದ ಕರ್ಮ ಅನ್ನೋದು ಯಾರನ್ನೂ ಬಿಡಲ್ಲ. ಕಾರ್ಮಿಕ್ ಡೆತ್, ಕಾರ್ಮಿಕ್ ಎಂಡ್ ಅನ್ನೋದಿರುತ್ತೆ. ಸೊ ಹಾಗಾಗಿ ಇಲ್ಲಿ ಅದು ಒಂದು ಕ್ಲಿಯರ್ ಆದರೆ ಎಲ್ಲನೂ ಸರಿ ಹೋಗುತ್ತೆ. ಇಲ್ಲಿ ಕೆಲವರದ್ದು ಸೋಲ್ಮೇಟ್ ಕನೆಕ್ಷನ್, ಮತ್ತು ಕೆಲವರದ್ದು ಟ್ವಿನ್ ಫ್ಲೇಮ್ ಜರ್ನಿ. ಸೊ ಎರಡು ಕೂಡ ಏನು ಸುಲಭದ ಜರ್ನಿ ಅಲ್ಲ ಇದು. ನೋಡಿ, ಮುಂಚೆ ನಿಮ್ಮಿಬ್ಬರ ರಿಲೇಷನ್ಶಿಪ್ಪಲ್ಲಿ ಯಾವುದೇ ಸಮಸ್ಯೆ ಇರಲಿಲ್ಲ, ಬಟ್ ಒಮ್ಮೆಲೆ ಸಡನ್ನಾಗಿ ನೀವು ಖುಷಿಯಾಗಿರುವಾಗಲೇ ಒಂದು ಸಮಸ್ಯೆ ಬರ್ತಾ ಹೋಗ್ತದೆ. ಬಟ್ ಅದು ಬಂದು ಹೋಗಿದ್ರೆ ಪರವಾಗಿಲ್ಲ, ಬಟ್ ಅದು ಅಲ್ಲೇ ಸ್ಟಕ್ಕಾಗಿ ನಿಂತಿದೆ. ಅಂದರೆ ಅರ್ಥ ಮಾಡ್ಕೊಳ್ಬೇಕು ನೀವಿಲ್ಲಿ. ಕೆಲವೊಂದು ಸಲ ನಿಮ್ಮ ಪ್ರೀತಿಯನ್ನು ದೂರ ಮಾಡಲಿಕ್ಕೆ ಥರ್ಡ್ ಪಾರ್ಟಿ ಬಂದಿರಲ್ಲ, ಅಥವಾ ನಿಮ್ಮಿಂದ ಅವರನ್ನು ಕಿತ್ತುಕೊಂಡು ಹೋಗಲಿಕ್ಕೆ ಬಂದಿರಲ್ಲ ಸಮಸ್ಯೆಗಳು. ಸೊ ನಿಮ್ಮ ಪ್ರೀತಿ ಎಷ್ಟು ಸ್ಟ್ರಾಂಗ್ ಉಂಟು, ನೀವು ಯಾವ ಥರ ಈ ರಿಲೇಷನ್ಶಿಪ್ಪಲ್ಲಿ ಇದ್ದೀರಾ. ಸೊ ಇಲ್ಲಿ ಮದುವೆ ಆದವರು ಕೂಡ ವಿಡಿಯೋ ನೋಡ್ತಾ ಇದ್ದೀರಾ. ಸೊ ಇಲ್ಲಿ ನೀವು ಅಂದ್ಕೊಳ್ಬೇಕು, ಸೊ ಈ ರಿಲೇಷನ್ಶಿಪ್ಪಿಗೆ ನಾನು ಏನಕ್ಕೆ ಬಂದೆ, ಏನು ಇದು. ಸೊ ಕೆಲವೊಂದು ಪೂರ್ವಜನ್ಮದ್ದು ನಂಟು ಅನ್ನೋದು ಇರುತ್ತೆ ಸಂಬಂಧದಲ್ಲಿ. ಸೊ ಹಾಗಾಗಿ ಮನಸ್ಸು ಇಷ್ಟ ಆಗೋದೊಬ್ಬರನ್ನು ಮಾತ್ರ ಇಷ್ಟಪಡುತ್ತೆ ಅಲ್ವಾ. ಕಣ್ಣು 1000 ಜನರನ್ನು ನೋಡುತ್ತೆ, ಬಟ್ ಮನಸ್ಸು
ಅವರು ನಮ್ಮವರು ಅಂತ ಬಂದಾಗ ಮಾತ್ರ ಫೀಲ್ ಆಗುತ್ತೆ ಅಲ್ವಾ. ಸೊ ಇದನ್ನು ನೀವು ಅರ್ಥ ಮಾಡ್ಕೊಳ್ಬೇಕು. ಏನಕ್ಕೆ ಈಗೋ ಅನ್ನೋದನ್ನು ಬಿಡಬೇಕು. ಸೊ ಅವರು ತುಂಬ ರ್ಯಾಶ್ ಆಗಿ ಮಾತನಾಡ್ತಾರೆ ಅಂತ ನೀವು ಕೂಡ ರ್ಯಾಶ್ ಆಗಿ ಮಾತನಾಡೋದಲ್ಲ. ಸೊ ಸಿಚುವೇಶನನ್ನು ಅರ್ಥ ಮಾಡ್ಕೊಳ್ಬೇಕು. ಕ್ಷಮೆ ನೀಡುವಂತಹ ಗುಣವನ್ನು ನೀವು ಬೆಳೆಸ್ಕೊಳ್ಬೇಕು. ಹಾಗಾದರೆ ನಾನೇ ಕ್ಷಮೆ ಕೊಡಬೇಕಾ, ನಾನೇ ಮಾತನಾಡಬೇಕಾ, ಅವರಿಗೆ ನನ್ನ ಬಗ್ಗೆ ಫೀಲಿಂಗೇ ಇಲ್ವಾ ಅಂತ ಕೇಳ್ಬೋದು. ಬಟ್ ಇಲ್ಲಿ ರೀಡಿಂಗ್ ನೋಡ್ತಾ ಇರುವವರು ನೀವಲ್ವಾ. ಸೊ ನಿಮಗೆ ಹೇಳಬೇಕು ಅಲ್ವಾ. ಸೊ ಅವರಿಗೆ ಅರ್ಥ ಆಗೋ ಟೈಮ್ನಲ್ಲಿ ಅರ್ಥ ಆಗುತ್ತೆ. ಕೆಲವರಿಗೆ ಅರ್ಥ ಆಗಿದೆ ನಿಮ್ಮ ವ್ಯಾಲ್ಯೂ ಏನು ಅನ್ನೋದು. ಸೊ ಬಟ್ ಇನ್ನೂ ಕೂಡ ಸ್ವಲ್ಪ ನಿಮಗೆ ಟೆಸ್ಟ್ ಮಾಡ್ತಾ ಇದ್ದಾರೆ ಅವರು. ಸೊ ಎಲ್ಲನೂ ಸರಿ ಹೋಗುತ್ತೆ. ನೀವು ಪಾಸಿಟಿವ್ ಆಗಿರಬೇಕು. ಬೇಡರ ಆಲೋಚನೆಗಳನ್ನು ಮಾಡಬಾರ್ದು. ತುಂಬ ಬೇಡರ ನೆಗೆಟಿವ್ ಫೀಲ್ ಮಾಡ್ಕೊಳ್ತೀರಾ ನೀವು. ಸೊ ನಿಮ್ಮನ್ನು ನೀವು ಖುಷಿಯಾಗಿ ಇಟ್ಕೊಳ್ತಾ ಇಲ್ಲ, ಅಥವಾ ನಿಮಗೆ ಏನು ಖುಷಿಯ ಕ್ಷಣಗಳುಂಟು ಅದನ್ನು ನೀವು ಅನುಭವಿಸ್ತಾ ಇಲ್ಲ. ಸೊ ತುಂಬ ಮನಸ್ಸಿಗೆ ಒಂಥರ ಒತ್ತಡ, ದುಃಖ, ಸಂಕಟ, ಯಾವುದ್ರಲ್ಲೂ ಇಂಟ್ರೆಸ್ಟ್ ಇಲ್ಲ. ಏನು ಮಾಡೋದು ಬೇಡ, ಲೈಫಲ್ಲಿ ನಾನು ಏನು ಮಾಡ್ತಾ ಇದ್ದೇನೆ ಅಂತ ನಿಮಗೇನೆ ಗೊತ್ತಾಗ್ತಾ ಇಲ್ಲ. ಸೊ ನಿಮ್ಮನ್ನು ನೀವು ಹೀಲ್ ಮಾಡ್ಕೊಳ್ಳೋದು, ನಿಮ್ಮನ್ನು ನೀವು ಪ್ರೀತಿಸೋದು ತುಂಬ ಮುಖ್ಯ ಆಗುತ್ತೆ. ಪಾಸಿಟಿವ್ ಆಗಿರಬೇಕು. ಬೇಡರ ಆಲೋಚನೆಗಳಿಂದ ದೂರ ಇರಬೇಕು. ಹಾಗೆಯೇ ಬ್ಲ್ಯಾಕ್ ಡ್ರೆಸ್ಸನ್ನು ಆದಷ್ಟು ಅವಾಯ್ಡ್ ಮಾಡಿ ನೆಗೆಟಿವ್ ಆಗಿ ಆಲೋಚನೆ ಮಾಡಲಿಕ್ಕೆ ಹೋಗಬೇಡಿ. ಪಾಸಿಟಿವ್ ಆಗಿರಿ. ನಿಮ್ಮ ಪ್ರೀತಿಯ ಮೇಲೆ ನಂಬಿಕೆ ಇರಲಿ. ನೀವು ಫಸ್ಟ್ ಈ ಸಂಬಂಧದಲ್ಲಿ ಅವರು ಯಾವ ಥರ ಇದ್ದರು, ನೀವು ಯಾವ ಥರ ಇದ್ರಿ. ಸೊ ಒಂದು ಸಕಾರಾತ್ಮಕ ಮನೋಭಾವನೆಯನ್ನು ಇಟ್ಕೊಳ್ಳಿ. 1176 ಅಂತ ಪದೇ ಈ ಒಂದು ಡಿವೈನ್ ಏಂಜಲ್ ನಂಬರವನ್ನು ಹೇಳ್ತಾ ಇರಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೆಯೇ ಪರ್ಸನಲ್ ಪ್ರಾರ್ಥನೆ ಬೇಕು ಅಂದರೆ ಕಮೆಂಟಲ್ಲಿ ಹೇಳಿ. ಎಲ್ಲರಿಗೂ ಒಳ್ಳೆಯದಾಗಲಿ. ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು. ಖುಷಿಯಾಗಿರಿ.